ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಗೆಳತಿರೇಖಾ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಪ್ರೆಗ್ನೆನ್ಸಿಯಲ್ಲಿ ಗ್ಲೂಕೋಸ್ ಡಿ ಅಂದರೆ ಗ್ಲೂಕೋಸ್ ಪೌಡರ್ ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಗ್ಲೂಕೋಸ್ ವಾಟರನ್ನು ಕುಡಿಬೋದಾ ಅಂತ ನೋಡೋಣ. ಪ್ರೆಗ್ನೆನ್ಸಿ ಅನ್ನೋದು ತುಂಬ ಒಂದು ಸೆನ್ಸಿಟಿವ್ ಪೀರಿಯಡ್ ಅಂತ ಹೇಳ್ಬೋದು. ಆ ಟೈಮಲ್ಲಿ ತಗೊಳ್ಳುವಂಥ ಫುಡ್ಡು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅದು ಬೇಬಿ ಹೆಲ್ತ್ಗೆ, ಗ್ರೋತ್ಗಾಗ್ಬೋದು ಅಥವಾ ಪ್ರೆಗ್ನೆನ್ಸಿ ಹೆಲ್ತ್ಗೆ ಆಗ್ಬೋದು, ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೀವು ತಗೊಳ್ಳುವಂಥ ಫುಡ್ಡಲ್ಲಿ ತುಂಬಾ ಕೇರ್ಫುಲ್ಲಾಗಿ ಇರಬೇಕು. ಸ್ಪೆಷಲಿ ಫಸ್ಟ್ 4 ಮಂತ್ಸ್ ತುಂಬ ಕೇರ್ಫುಲ್ಲಾಗಿ ಫುಡ್ಡನ್ನು ಚೂಸ್ ಮಾಡಿ ನೀವು ತಗೋಬೇಕಾಗತ್ತೆ. ಸೊ ಈಗ ಗ್ಲೂಕೋಸ್ ಡಿಗೆ ಬಂದರೆ, ಗ್ಲೂಕಾನ್ ಡಿ ಪೌಡರ್ ಅಥವಾ ಗ್ಲೂಕೋಸ್ ವಾಟರನ್ನು ಪ್ರೆಗ್ನೆನ್ಸಿಯಲ್ಲಿ ತಗೋಬೋದಾ? ಸೊ ಗ್ಲೂಕೋಸ್ ಅನ್ನೋದು ಒಂದು ಟೈಪ್ ಆಫ್ ಶುಗರ್ ಅಂತ ಹೇಳ್ಬೋದು. ಪ್ರೆಗ್ನೆನ್ಸಿಯಲ್ಲಿ ಯಾರಿಗೆ ಲೋ ಶುಗರ್ ಲೆವೆಲ್ಸ್ ಇರುತ್ತೋ ಅಂಥವ್ರಿಗೆ ಇದನ್ನು ಒಂದು ವಾಟರಲ್ಲಿ ಮಿಕ್ಸ್ ಮಾಡಿ ಕೊಡ್ತಾ ಇರ್ತಾರೆ. ಇದರಿಂದ ಅವರ ಶುಗರ್ ಲೆವೆಲ್ಸ್ ಅನ್ನೋದು ನಾರ್ಮಲ್ಗೆ ಬರುತ್ತೆ. ಸೊ ಇನ್ನು ಪ್ರೆಗ್ನೆಂಟ್ ವುಮೆನ್ ಈ ಗ್ಲೂಕೋಸನ್ನು ತಗೋಬೋದಾ ಅಂತ ನೋಡೋದಾದರೆ, ಇದು ಯಾವಾಗಲಾದರೂ ಒಂದು ಸಲ ತಗೊಳ್ಳೋದು ಬೇರೆ, ಅಥವಾ ರೆಗ್ಯುಲರ್ ಆಗಿ ಸಪ್ಲಿಮೆಂಟ್ ಆಗಿ ತಗೊಳ್ಳೋದು ಬೇರೆ. ಈ ಒಂದು ಗ್ಲೂಕೋಸನ್ನು ರೆಗ್ಯುಲರ್ ಆಗಿ ಸಪ್ಲಿಮೆಂಟ್ ಆಗಿ ಪ್ರೆಗ್ನೆಂಟ್ ಲೇಡಿ ತಗೊಳ್ಳೋದು ಸರಿಯಲ್ಲ. ಯಾಕೆ ಅಂತ ಹೇಳಿದ್ರೆ, ಈ ಒಂದು ಗ್ಲೂಕಾನ್ ಡಿ ಅಥವಾ ಗ್ಲೂಕೋಸ್ ಪೌಡರನ್ನು ರೆಗ್ಯುಲರ್ ಆಗಿ ತಗೊಳ್ಳೋದ್ರಿಂದ ಲೋ ಶುಗರ್ ಆಗುವಂಥ ಚಾನ್ಸಸ್ ಇರುತ್ತೆ. ಇದರಲ್ಲಿ ಶುಗರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಜಾಸ್ತಿ ಒಂದು ಶುಗರು ಸಹ ಒಳ್ಳೆಯದಲ್ಲ, ಜಾಸ್ತಿ ಒಂದು ಸಾಲ್ಟು ಸಹ ಪ್ರೆಗ್ನೆಂಟ್ ಲೇಡೀಸ್ಗೆ ಒಳ್ಳೆಯದಲ್ಲ. ಆದ್ದರಿಂದ ಇದು ರೆಗ್ಯುಲರ್ ಸಪ್ಲಿಮೆಂಟ್ ಆಗಿ ಗ್ಲೂಕಾನ್ ಡಿ ಅಥವಾ ಗ್ಲೂಕೋಸ್ ಪೌಡರ್ ಅಥವಾ ಗ್ಲೂಕೋಸ್ ವಾಟರನ್ನು ಪ್ರೆಗ್ನೆಂಟ್ ಲೇಡೀಸ್ ತಗೊಳ್ಳುವಂಥ ಅಗತ್ಯ ಇಲ್ಲ. ಇದು ಹಾರ್ಮ್ ಮಾಡುವಂಥ ಚಾನ್ಸಸ್ಸು ಸಹ ಇರುತ್ತೆ ರೆಗ್ಯುಲರ್ ಆಗಿ ನೀವು ತಗೊಳ್ಳೋದಾದರೆ. ಸೊ ಪ್ರೆಗ್ನೆನ್ಸಿ ಪೀರಿಯಡಲ್ಲಿ ಪ್ರೆಗ್ನೆಂಟ್ ಲೇಡೀಸ್ಗೆ ಎಕ್ಸ್ಟ್ರಾ ಶುಗರ್ ಆಗಲಿ ಅಥವಾ ಎಕ್ಸ್ಟ್ರಾ ಸಾಲ್ಟ್ ನೀವು ರೆಗ್ಯುಲರ್ ಆಗಿ ತಗೊಳ್ಳೋದಕ್ಕಿಂತ ಎಕ್ಸ್ಟ್ರಾ ಅಥವಾ ಹೆವಿ ಶುಗರ್ ಅಥವಾ ಹೆವಿ ಸಾಲ್ಟ್ ಅನ್ನೋದು ಬಾಡಿಗೆ ಅಗತ್ಯ ಇರೋದಿಲ್ಲ. ಸೊ ಅದು ಅಗತ್ಯ ಬಿದ್ದಾಗ ನಿಮ್ಮ ಹೆಲ್ತ್ ಕಂಡೀಷನ್ಸಲ್ಲಿ ಒಂದು ಏರುಪೇರು ಆಗುವಂಥ ಚಾನ್ಸಸ್ ಇರುತ್ತೆ. ಆದ್ದರಿಂದ ಒಂದು ಗ್ಲೂಕೋಸ್ ಆಗಲಿ ಅಥವಾ ಯಾವುದೇ ಒಂದು ಹೆವಿ ಸಾಲ್ಟೆಡ್ ಫುಡ್ ಆಗಲಿ ನೀವು ಸಪ್ಲಿಮೆಂಟ್ ಆಗಿ ಡೈಲಿ ಫುಡ್ಡಲ್ಲಿ ತಗೊಳ್ಳೋದು ಹಾರ್ಮ್ಫುಲ್ ಅಂತ ಹೇಳ್ಬೋದು. ಎಷ್ಟೋ ಸಲ ಮನೆಯಲ್ಲಿ ಸುಸ್ತಾಗ್ತಾ ಇದ್ದರೆ ಅಥವಾ ಒಂದು ಫೀವರಿಶ್ ಆಗಿದ್ದರೆ ಅಥವಾ ಬೇರೆ ಏನಾದರೂ ಹೆಲ್ತ್ ಇಶ್ಯೂಸ್ ಬಂತು ಅಂದರೆ ಸಡನ್ನಾಗಿ ಒಂದು ಗ್ಲೂಕೋಸ್ ವಾಟರನ್ನು ಕುಡಿಸ್ತಾ ಬರ್ತಾರೆ. ರೆಗ್ಯುಲರ್ ನಾರ್ಮಲ್ ಪೀಪಲ್ಗೆ ಇದು ಕುಡಿಸೋದ್ರಿಂದ ಅಷ್ಟು ಏನು ಒಂದು ಸೈಡ್ ಎಫೆಕ್ಟ್ಸ್ ಆಗಲಿ ಹಾರ್ಮ್ಫುಲ್ ಆಗಲಿ ಇರೋದಿಲ್ಲ. ಬಟ್ ಪ್ರೆಗ್ನೆಂಟ್ ಲೇಡೀಸ್ ತುಂಬ ಸೆನ್ಸಿಟಿವ್ ಆಗಿರೋದ್ರಿಂದ ನೀವು ಇಮಿಡಿಯೇಟಾಗಿ ಒಂದು ಗ್ಲೂಕೋಸ್ ವಾಟರ್ ಕುಡಿಸ್ಬೇಕಾದ್ರೆ ಖಂಡಿತವಾಗ್ಲೂ ಡಾಕ್ಟರ್ ಸಜೆಷನ್ ಅಥವಾ ಡಾಕ್ಟರ್ ಅಡ್ವೈಸನ್ನು ತಗೊಂಡೆ ಪ್ರೆಗ್ನೆಂಟ್ ಲೇಡೀಸ್ಗೆ ಒಂದು ಗ್ಲೂಕೋಸ್ ವಾಟರನ್ನು ನೀವು ಕುಡಿಸ್ಬೇಕಾಗತ್ತೆ. ಇನ್ನೊಂದು ಮುಖ್ಯವಾದ ವಿಚಾರ ಅಂತ ಹೇಳಿದ್ರೆ, ಪ್ರೆಗ್ನೆನ್ಸಿಯಲ್ಲಿ ಒಂದು ಡಯಾಬಿಟಿಕ್ ಆಗಿದ್ದರೆ ಅಥವಾ ಜಾಸ್ತಿ ಒಬೀಸ್ ಆಗಿದ್ದರೆ ಅಂಥವರು ಖಂಡಿತವಾಗ್ಲೂ ಗ್ಲೂಕೋಸ್ ಡಿ ಅಥವಾ ಗ್ಲೂಕೋಸ್ ವಾಟರನ್ನು ಅವಾಯ್ಡ್ ಮಾಡಬೇಕು, ತಗೊಳ್ಬಾರ್ದು. ಸೊ ಗ್ಲೂಕೋಸ್ ಅನ್ನೋದು ಒಂದು ಸಾಫ್ಟ್ ಡ್ರಿಂಕ್ ಥರ, ನೀರಲ್ಲಿ ಆ ಪೌಡರ್ ಮಿಕ್ಸ್ ಮಾಡ್ಕೊಂಡು ಕುಡಿದ್ರೆ ನಾವು ಸಾಫ್ಟ್ ಡ್ರಿಂಕ್ ಬಾಟಲಲ್ಲಿ ಬರುವಂಥ ಸಾಫ್ಟ್ ಡ್ರಿಂಕ್ಸ್ ಕುಡಿದಷ್ಟೇ ಎಫೆಕ್ಟಿವ್ ಆಗಿರುತ್ತೆ. ಸೊ ಪ್ರೆಗ್ನೆಂಟ್ ಲೇಡೀಸ್ಗೆ ಯಾವಾಗಲೂ ಒಂದು ಫ್ರೆಶ್ ಫ್ರೂಟ್ಸ್ ಆಗಲಿ, ಫ್ರೆಶ್ ಫ್ರೂಟ್ ಜ್ಯೂಸ್ ಆಗಲಿ ಅಥವಾ ಒಂದು ನ್ಯಾಚುರಲ್ ಟೆಂಡರ್ ಕೋಕೋನಟ್ ವಾಟರ್ ಆಗಲಿ ಸಜೆಸ್ಟ್ ಮಾಡ್ತಾರೆ ಹೊರತು ಈ ರೀತಿ ಸಾಫ್ಟ್ ಡ್ರಿಂಕ್ಸ್ ತಗೊಳ್ಳಿ ಅಂತ ಡಾಕ್ಟರ್ಸು ಯಾವಾಗಲೂ ಸಜೆಸ್ಟ್ ಮಾಡೋದಿಲ್ಲ. ರೇರ್ಲಿ ಯಾವಾಗಲಾದರೂ ಒಂದು ಲೋಟ ಗ್ಲೂಕೋಸ್ ವಾಟರನ್ನು ಕುಡಿಯೋದ್ರಿಂದ ಅಷ್ಟು ತೊಂದರೆ ಆಗೋದಿಲ್ಲ. ಬಟ್ ರೆಗ್ಯುಲರ್ ಆಗಿ ನೀವು ಇದನ್ನು ಕುಡಿತಾ ಬಂದರೆ ಖಂಡಿತವಾಗ್ಲೂ ಒಂದು ಬ್ಲಡ್ ಶುಗರ್ ಲೆವೆಲ್ಸಲ್ಲಿ ಏರುಪೇರಾಗುವಂಥ ಸಾಧ್ಯತೆ ಇರುತ್ತೆ. ಇದಕ್ಕಿಂತ ತುಂಬಾ ಯೂಸ್ಫುಲ್ ಆಗಿರುವಂಥ ಒಂದು ಫ್ರೆಶ್ ಫ್ರೂಟ್ ಜ್ಯೂಸಸ್ ಆಗಿರ್ಬೋದು, ಅಂದರೆ ಎಳನೀರಾಗಿರ್ಬೋದು, ಇವುಗಳು ತುಂಬಾ ಒಳ್ಳೆಯದು. ನೀರು ಮಜ್ಜಿಗೆ ಆಗಿರ್ಬೋದು, ಇವುಗಳೆಲ್ಲ ದೇಹದಲ್ಲಿ ಒಂದು ಹೈಡ್ರೇಷನನ್ನು ಜಾಸ್ತಿ ಮಾಡುತ್ತೆ. ಗರ್ಭದೊಳಗೆ ಆಮ್ನಿಯಾಟಿಕ್ ಫ್ಲೂಯಿಡ್ ಲೆವೆಲ್ಸ್ ಅನ್ನೋದು ಸಹ ಜಾಸ್ತಿ ಆಗುತ್ತೆ. ಆದ್ದರಿಂದ ನ್ಯಾಚುರಲ್ ಆಗಿ ಸಿಗುವಂಥ ಫ್ರೂಟ್ ಜ್ಯೂಸಸ್ ಆಗಿರ್ಬೋದು, ಟೆಂಡರ್ ಕೋಕೋನಟ್ಟು ಈ ರೀತಿ ಯೂಸ್ ಮಾಡೋದನ್ನು ಒಂದು ಪ್ರೆಗ್ನೆನ್ಸಿಯಲ್ಲಿ ನೀವು ರೂಢಿ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಸೊ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.